ಅಲ್ಲಿ ಕ್ಯಾಮ್ರಾ ಇಟ್ಟಿದ್ರ? ಕ್ಯಾಮರಾಗಳು ಇಟ್ಟಿದ್ದೀವಿ. ಕ್ಯಾಮರಾ ಇಟ್ಟು ವಿತಿನ್ 1 or 2 hours ಬಂದೇ ಬಿಡ್ತದೆ ಆ ಟೆರಿಟರಿ. ಅಲ್ಲೇನೋ ಡೆಡ್ ಬಾಡಿ ಬಿಟ್ಟು ಹೋಗಿರುತ್ತೆ ಅಂತ ಹೇಳೋಣ. ಸೊ ನೋಡೋಣ. ಬಿಕಾಸ್ ನನಗೇನೋ ಒಂದು ಸೈಕಲಾಜಿಕಲ್ ಫೀಲಿಂಗ್ ಅಭಿಮನ್ಯು, ಬಿಕಾಸ್ ಡಾಕ್ಟರ್ಸ್ ಹಿಂದೇಟ್ ಹಾಕ್ತಾರೆ, ಹಿಡಿಯೋದು ನಾನಲ್ಲ ಡಾಕ್ಟರ್ಸ್, ಬಟ್ ಐ ಆಮ್ ಓನ್ಲಿ ಪುಷಿಂಗ್ ದ ಟೀಮ್, ಮೇಕಿಂಗ್ ಎ ಟೀಮ್ ಆ್ಯಂಡ್ ಆರ್ಗನೈಸಿಂಗ್ ಇಟ್. ಡಾಕ್ಟರ್ಸ್ ಹಿಂದೇಟ್ ಹಾಕ್ತಾರೆ ಅಂತೇಳಿ ಅಭಿಮನ್ಯು, ದರ್ ವಾಸ್ ಸಮ್ ರಿಲಕ್ಟೆನ್ಸ್. ಆವಾಗ ಅಭಿಮನ್ಯು ವಾಸ್, ಇವನು ಎತ್ತುಗಳೇನಿದ್ವು ಅದು ಆ ಕಡೆ ಹೋಗೋ ಬದಲು ಅವ್ನ ಮನೆ ಹತ್ರ ಹೋಗಿ ನಿಂತು, ಎಲ್ಲಿ ಹೊಡ್ಕೊಂಬಂದಿದ್ನ ಅವ್ನ ಮನೆ ಅಲ್ಲಿಗೆ ಹೋಗಿ ನಿಂತು. ಸಂಜೆ ಎತ್ತುಗಳು ಬರ್ತವೆ, ಇವನು ಇಲ್ವಲ್ಲ, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದ ಅವ್ರ ನೆಂಟರ ಮನೆಗೆ, ಬಂದಲ್ಲ ಇದು ಅಂತೇಳಿ ಅಲ್ಲಿ ಜನ ಎಲ್ಲ ದೇ ಸ್ಟಾರ್ಟೆಡ್ ಸರ್ಚಿಂಗ್. ಸೊ ಯು ನೋ ದಟ್ ಈವ್ನಿಂಗ್ ನೈಟ್ ಏನು ಸರ್ಚ್ ಮಾಡೋಕೆ ಅಷ್ಟಾಗಿಲ್ಲ. ಮಾರ್ನಿಂಗ್ ವಿ ಗಾಟ್ ಹಿಸ್ ಬಾಡಿ. ಈಚ್ ಟೈಗರ್ ವಿಲ್ ಹ್ಯಾವ್ ಡಿಫ್ರೆಂಟ್ ಇದು ಈ ಪಟ್ಟೆಗಳಿರ್ತದೆ, ಅದನ್ನು ಕ್ಯಾಮರಾ ಬೋತ್ ಸೈಡ್ಸ್ ನಮಗೆ ಸ್ಟ್ರೈಪ್ಸ್ ಬೇಕು, ಆ ಸ್ಟ್ರೈಪ್ಸನ್ನು ಬೆಂಗಳೂರಿಗೆ ಕಳಿಸ್ಬೇಕು. ಆಲ್ ದಿಸ್ ಶುಡ್ ಬಿ ಡನ್ ವಿತ್ ಇನ್ ಮಿನಿಟ್ಸ್. ಪ್ರತಿ ಟೈಗರ್ಗೂ ನಮಗೆ ಹೆಂಗೆ ಹೆಬ್ಬೆರಳು ಗುರುತು ಬೇರೆ ಇರ್ತದೋ ಮನುಷ್ಯನಿಗೆ, ಪ್ರತಿ ಟೈಗರ್ ಸ್ಟ್ರೈಪ್ಸು ಬೇರೆ ಇರ್ತದೆ, ಸ್ಟ್ರೈಪ್. ಸೊ ಬೋತ್ ದ ಸೈಡ್ಸ್ ನೋಡ್ತಾರೆ. ಅಲ್ಲೊಂದು ಆ್ಯಪ್ ಇದೆ, ಮ್ಯಾಚಿಂಗ್ ಕೊಡ್ತಾರೆ. ಇಫ್ ಐ ಆ್ಯಂಡ್ ಯು ಡೋಂಟ್ ಮ್ಯಾಚ್, ಇಟ್ ವಿಲ್ ನಾಟ್ ಮ್ಯಾಚ್. ಮಾವುತ್ಸ್ ಇದ್ದಾರೆ, ಆನೆ ನೋಡ್ತಾ ಇದೆ, ಆನೆ ಕೆಲವು ಹಿಂದಕ್ಕೆ ಹೋಗ್ತವೆ, ಯಾಕಂದ್ರೆ ಹುಲಿ ಇದೆ ಅಂತ ಗೊತ್ತು. ಇಟ್ ಇಸ್ ಗರ್ಜನೆಗೆ ದೆನ್ ಇಟ್ ಸೈಟ್ ಇಟ್ ಸೆಲ್ಫ್. ಆನೆಗಳು ಎಲ್ಲ ಆನೆ ಮುಂದಕ್ಕೆ ಹೋಗಲ್ಲ, ಎದುರ್ತವೆ, ಹಿಂದೆಟ್ಟಾಗ್ತವೆ. ಇವನು ಹೋದ ಮುಂದೆ, ಯಾರು ಅಭಿಮನ್ಯು ಹೋಗ್ತಾ ಇರ್ತಾನ ಅವನು. ಮಾನ್ಯ ವೀಕ್ಷಕರೇ, ವಿಶೇಷ ಅಂತ ಹೇಳಿದ್ರೆ ಇವತ್ತು ನನ್ನೊಂದಿಗೆ ಬಾಲಚಂದ್ರ ಸರ್ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಬಂಡೀಪುರದ CFO ಆಗಿ ನಿವೃತ್ತಿ ಹೊಂದಿದವರು. ಸೊ ಆ ಸಂದರ್ಭದಲ್ಲಿ ಹೋದ್ವಿ. ಅದು ಒಂಥರ 2 ಆನೆನೂ, ಈ 2 ಆನೆ ಒಂದು ಟ್ರ್ಯಾಂಕ್ಯುಲೈಸ್ ಮಾಡ್ಬಿಟ್ರು ಅವರು. ಫೈಂಡ್ ಔಟ್ ಮಾಡಿದ್ರು, ಟ್ರ್ಯಾಂಕ್ಯುಲೈಸ್ ಮಾಡಿದ್ರು. ಮತ್ತೆ ಅಭಿಮನ್ಯು, ಮತ್ತೆ ಅಭಿಮನ್ಯುನ ಇನ್ಯಾರು ಇರ್ತಾರೆ ನಮಗೆ? ಅಭಿಮನ್ಯು ಇದೆ, ಇನ್ನೊಂದು ಆನೆ ಹರ್ಷನ ಇರ್ಬೇಕು, ಹರ್ಷ. ಸೊ ಅದ ಮೇಲೆ ಇವರಿಬ್ಬರು ಹೋದ್ರು, ಒಂದು ಟ್ರ್ಯಾಂಕ್ಯುಲೈಸ್ ಮಾಡಿದ್ರು. ಟ್ರ್ಯಾಂಕ್ಯುಲೈಸ್ಗೆ ಸ್ವಲ್ಪ ಆನೆ ಇಂಟಾಕ್ಸಿಕೇಟ್ ಆದಂಗೆ ಇಮ್ಮೊಬಿಲಾನ್ ಅಂತ ಇರ್ತದೆ, ಅದು ಇಮ್ಮೊಬಿಲೈಸ್ ಆಗ್ತಾ. ಸೊ ಆ ಸಂದರ್ಭದಲ್ಲಿ ನೋಡಿ, ನಮ್ಮ ಅಕ್ರಮ್ ಆ್ಯಂಡ್ ವೆಂಕಟೇಶ್ ಅವರು ಮತ್ತು ಡಾಕ್ಟ್ರುಗಳು ಅವರು ದೇ ಗೋ ಫರ್ದರ್. 2 ಆನೆ ಏನು ಕಾಡಾನೆ ಇತ್ತು, ಹಗ್ಗ ಎಲ್ಲ ಹಾಕ್ತಾರೆ. ಅದನ್ನು ಭಾಳ ಒಳ್ಳೆ ವೆರಿ ಗುಡ್ ಸೈಟ್ ಆಫ್, ನೀವೆಲ್ಲ ನೋಡಿರ್ಬೇಕು ಆಪ್ರೇಷನ್ಸ್. ಹಗ್ಗ ಎಲ್ಲ ಹಾಕ್ಬಿಟ್ಟು, ಹಗ್ಗ ಹಾಕಿ 2 ಸಾಕಾನೆ ಮೇಲೆ ಕಾಡಾನೆನ ಮಧ್ಯಕ್ಕೆ ತಗೊಂಡು ಅದು ಇನ್ನೇನು ಬೀಳೋ ಸ್ಟೇಜು, ಮತ್ತೆ ಮೆತ್ತಿಗೆ ಅದನ್ನು ಸ್ವಲ್ಪ ದೂರ ನಡೆಸ್ಕೊಂಡು ಒಂದು ಕಡೆ ತಂದು ಎಲ್ಲೂ ಮರ ಜನ ಇಲ್ದಿರೋ ಕಡೆ ನಿಲ್ಲಿಸ್ತೀವಿ. ಸೊ ಅಲ್ಲಿಗೆ 4 ಕಾಲುಗಳನ್ನು 4 ಮರಕ್ಕೆ ಕಟ್ಟಿ ಅದನ್ನು ಆವತ್ತು ಊಟ ಕೊಡೋದಿಲ್ಲ. ಜಸ್ಟ್ ಟು ಸಿ ದಟ್ ಎನ್ಶ್ಯೂರ್ ದಟ್ ವಿಲ್ ಇದು ಬ್ರೇಕ್ ದ ವಿಗರ್ ಅಂತ. ಅವತ್ತು ರಾತ್ರಿ ಇಡೀ ಅಲ್ಲೇ ಒಂದು ದಂತಾನು ಕಳ್ಕೊಂಡಿದ್ದು. ದಂತ ಸಿಕ್ತು, ಹುಡುಕಿದ್ವಿ. ಪೂರ್ತಿ ಹೋಗಿತ್ತ ಅಥವಾ ಬರೀ ಅರ್ಧ? ಒಂದು 3/4 ಹೋಗಿತ್ತು. ಒಳಗೆ ಹೋಗಿರ್ಲಿಲ್ಲ. ಒಳಗೆ ಹೋದ್ರೆ ಅದು ನರ್ವ್ ಸಿಸ್ಟಮ್ ಇರ್ತದೆ, ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ದಂತ 3/4 ಆದಮೇಲೆ ನರ್ವಸ್ ಸಿಸ್ಟಮ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರ್ತದೆ. ಅದೇನಾಗಲಿಲ್ಲ, ಅದು ಬೇರೆ. ಸೊ ಇದು ಫಸ್ಟ್ ಎಲಿಫೆಂಟ್ ಹಿಂಗಾಯ್ತು. ನಾವು ಕರ್ಕೊಂಡು ಹೋಗ್ಬೇಕಾದ್ರೆ ಆ ಎಲಿಫೆಂಟ್ನ ನಾವು ಅವತ್ತೇ ಸಕ್ಕರೆ ಬೈಲಿಗೆ ನೆಕ್ಸ್ಟ್ ಡೇನೆ ಸಾಗಿಸುವಂತ ಆಯಿತು. ಸಕ್ಕರೆ ಬೈಲಿಗೆ ಸಾಗಿಸ್ಬೇಕಾದ್ರೆ ಜನ ಎಲ್ಲ ಲಾರಿ ಮುಂದೆ ಕೂತು, ನಾವು 2 ಆನೆ ಇದೆ, ನಮಗೆ ಭಾಳ ತೊಂದರೆ ಕೊಡ್ತವೆ, ನೀವು ಈ ಆನೆಗಳನ್ನ ಅದನ್ನ ಹಿಡಿದ್ರೆ ಇದನ್ನು ನಾವು ತಗೊಂಡು ಹೋಗ್ಬಿಡ್ತೀವಿ ಅಂತ. 2 ಒಟ್ಟಿಗೆ ಹಿಡ್ಕೊಂಡು ತಗೊಂಡೋಗಿ ಅಂತ. ಕಡೆಗೆ ಶಾಸಕರು ಬಂದರು, ಅವರು ಸಹ ಜೆನ್ಯೂನ್ ಪ್ರೊಟೆಸ್ಟ್ ವಾಸ್ ದೇರ್. ಇಲ್ಲ ನಾನು ಮಾತಾಡ್ತೀನಿ ಬೇಗ. ಸೊ ಆನೆ ಯಾವುದೇ ಒಂದು ಪ್ರಾಣಿ ಹಿಡಿಬೇಕಾದ್ರೂ ಸಾಕಷ್ಟು ಪರ್ಮಿಷನ್ಗಳನ್ನ ತಗೊಳ್ಬೇಕು. ಅದು ನಿಯಮದ ಪ್ರಕಾರ ನಾವು ಅಧಿಕಾರಿಗಳಿಗೆ ಕೇಳಬೇಕು, ಯಾಕೆ ಹಿಡಿತೀರಾ ಅಂತಾರೆ, ಆನೆ ಹಿಂಗೆ ಪ್ರಾಬ್ಲಮ್ ಇದೆ, ಈ ಥರ ಇದೆ, ಅದಕ್ಕೊಂದು ಕ್ವಿಕ್ ರಿಪೋರ್ಟ್ ಹೋಗಬೇಕು. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ನಾವು ಅದನ್ನು ಮಾಡ್ತಾ ಇರಬೇಕು. ನಮ್ಮ CCF H. ನಾಗರಾಜನ್, ಚೀಫ್ ಕನ್ಸರ್ವೇಟರ್ ಫಾರೆಸ್ಟ್ ಶಿವಮೊಗ್ಗ, ನಾನು ಭದ್ರಾವತಿ DF, ಅವರು ಬಂದಿದ್ದರು ಸ್ಪಾಟಿಗೆ. ಆಗ ಸುಮಾರು ನಮ್ಮ ಸ್ಟಾಫ್ಗೆಲ್ಲ ಇಲ್ಲ ನಾವು ಬಿಡಲ್ಲ ಅಂತ ಕೂತು. ಸೊ ನಾವು ಆಮೇಲೆ ಭರವಸೆ ಕೊಟ್ಟು, ಶಾಸಕರು ನಮ್ಮ ಭರವಸೆಗೆ ಒಪ್ಕೊಂಡು ಆ ಒಂದು ಆನೆನ ನಾವು ಸಕ್ಕರೆ ಬೈಲಿಗೆ ಅವತ್ತು ಸಾಗಾಣಿಕೆ ಮಾಡಿದ್ವಿ. ಆಫ್ಟರ್ ಗಿವಿಂಗ್ ಅಶ್ಯೂರೆನ್ಸ್ ಟು ದೆಮ್ ದಟ್ ವಿ ಆರ್ ಗೋಯಿಂಗ್ ಟು ಕ್ಯಾಚ್, ವಿ ಆರ್ ನಾಟ್ ಕಾಲಿಂಗ್ ಆಫ್. ಅವ್ರಿಗೆ ಯಾರೋ ಹೇಳ್ಬಿಟ್ಟಿದ್ದಾರೆ, ಈ ಆನೆ ಹಿಡ್ದಿದ್ದಾರೆ, ಇವ್ರನ್ನ ಆನೆಗಳು ಮಾವುತರೆಲ್ಲ ಹೋಗ್ತಾರೆ. ದಟ್ ವಾಸ್ ಆಲ್ಸೋ ಟ್ರೂ. ನಮಗಿರೋದು ಪರ್ಮಿಷನ್ ಒಂದು ಆನೆ ಹಿಡಿಯಲಿಕ್ಕೆ, ಒಂದು ಹಿಡ್ದಿದ್ದೀವಿ. ಇನ್ನು ಆಯಿತು. ಈ ಡಾಕ್ಟ್ರುಗಳು ಆನೆಗಳು ಅವರು ಮನೆ ಕ್ಯಾಂಪ್ಗಳನ್ನು ಬಿಟ್ಟು ತಿಂಗಳಾಗೋಗಿತ್ತು. ಯಾಕಂದರೆ ಅವ್ರು ಸಕಲೇಶ್ಪುರದಲ್ಲಿ ಇದ್ದವ್ರನ್ನ ನಾವು ಅಲ್ಲಿ ಕರ್ಸ್ಕೊಂಡ್ವಿ ತುರ್ತು ಅಂತ. ಈಗ ಆನೆ ಎಲ್ಲಿದೆ ಸರ್? ಸಿಂಗಲ್ ಕೊರೆ ಆನೆ ಯಾವುದು? ನಾಗಣ್ಣ ಅಲ್ಲ, ಆನೆ ಈಗ ಸಿಂಗಲ್ ದಂತ ಇರ್ಲಾರ್ದ ಕಳ್ಕೊಂಡಿದ್ದ ಆನೆ, ಅದೇ ಆನೆನೇ ನಾಗಣ್ಣ ಅಂತ. ಈಗ ಅಲ್ಲಿದೆ. ಅದನ್ನ ಸಕ್ಕರೆ ಬೈಲಿಗೆ ಇದು ಮಾಡಿದ್ವಿ. ಅದೇನೋ ಸಮ್ ಪ್ರಾಬ್ಲಮ್ ಆಗಿ ಇಟ್ ಈಸ್ ನೋ ಮೋರ್ ಅಂತ ನಾನು ಕೇಳಿದೆ, ಎಲ್ಲಿ ಸಕ್ಕರೆ ಬೈಲ್ನಲ್ಲಿ. ಇದಾದ್ಮೇಲೆ ಬಾಲಣ್ಣನ ಹಿಡಿದು ಬಾಲಣ್ಣ ಅಂತ ಆಮೇಲೆ ಅವ್ರು ಹೆಸರಿಟ್ಕೊಂಡಿದ್ದಾರೆ. ಸೊ ಅದಾದ್ಮೇಲೆ ಅದು ಹೇಗೆ ಅಂತಂದ್ರೆ, ಅದು ದಟ್ ಇಸ್ ಆಲ್ಸೋ ಮೀಡಿಯಾಕರ್ ಎಲಿಫೆಂಟ್, ಬಟ್ ವೆರಿ ನಮ್ಮ ಅಭಿಮನ್ಯು ಥರನೇ ಭಾಳ ಧೈರ್ಯ ಇರ್ತಕ್ಕಂಥ ಆನೆ. ಅದು ಸಾಕಷ್ಟು ಕಾರ್ಯಾಚರಣೆಗೆ ಈಗ ಬಳಸ್ತಾ ಇದ್ದಾರೆ ಆ ಕಡೆ ಎಲ್ಲ. ಯಾಕಂದರೆ ನಮಗೆ ಮೇಜರ್ ಕ್ಯಾಂಪ್ ಆನೆಗಳು ಬೇಕು ಅಂದರೆ ನಾವು ನಾಗರಹೊಳೆಗೆ ಹೇಳಬೇಕು,
ಇಲ್ಲ ದುಬಾರಿಯಾಗಿ ಹೇಳ್ಬೇಕು, ಇಲ್ಲ ನಮ್ಮ ಬಂಡೀಪುರದಲ್ಲಿ 1-2 ಆನೆ ಇದೆ ಅದಕ್ಕೆ ಹೇಳ್ಬೇಕು. ಸೊ ಈ ಥರ ಎಲ್ಲ ಕರೆಸಿ ಈ ನಮ್ಮ ಸಕ್ಕರೆ ಬೈಲು ಆನೆಗಳನ್ನೇ ಒಂದು ತಯಾರಿ ಮಾಡಬೇಕು, ಒಂದು ಟೀಮ್ ಮಾಡಬೇಕು ಅಂತ ಹೇಳಿ ಇದು ಮಾಡಿ. ಸೊ ಈಗ ಅದೊಂದು ಟೀಮ್ ಆಗಿದೆ. ಈಗ ಬಾಲಣ್ಣನ ಕಾರ್ಯಾಚರಣೆ ಯಾವಾಗ ಆಗುತ್ತೆ? 3-4 ಡೇಸ್ ಅಷ್ಟೇ. ಇದಾಗಿ ಇದೆ ನೆಕ್ಸ್ಟ್ ಡೇನೇ ವಿ ಸ್ಟಾರ್ಟ್ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತೀವಿ. ಅದು ಒಂದು 4 ದಿವಸ ನಮಗೆ ತೊಂದರೆ ಕೊಡ್ತದೆ, ಸಿಗೋದಿಲ್ಲ. ಯಾವ ರೀತಿ ಆಗುತ್ತೆ ಆಪರೇಷನ್? ಅದು ಸೇಮ್ ಇದೇ ಥರ ನಮ್ಮ ಡಾಕ್ಟ್ರುಗಳೆಲ್ಲ ಹೊರಟ್ಬಿಟ್ಟಿದ್ರು. ಡಾಕ್ಟ್ರುಗಳು ದೆನ್ ಆನೆಗಳು ದೆನ್ ಇಲ್ಲ ಮಾವುತರು ವೇರ್ ನಾಟ್ ರೆಡಿ. 30 ಡೇಸ್ ಆಯಿತು, 40 ಡೇಸ್ ಆಯಿತು, ನಾವು ಬಂದಿಲ್ಲ ಸರ್, ನಾವು 1 ಆನೆ ಅಂತ ಬಂದ್ವಿ ಸರ್, ಅದಕ್ಕೆ ಈಗ ಮತ್ತೆ ಅಂದರೆ ಮತ್ತೊಂದು ವಾರಗಟ್ಟಲೆ ಆಗಿಬಿಡುತ್ತೆ ಸರ್. ವಿ ಡೋಂಟ್ ನೋ, ಎಲಿಫೆಂಟ್ ಸಿಕ್ಕರೆ ವಿತಿನ್ ಎ ಡೇ ಸಿಗ್ಬೋದು, ವಿತಿನ್ ಎ ವೀಕ್ ಸಿಗ್ಬೋದು, ವಿತಿನ್ 15 ಡೇಸ್ ಸಿಗ್ಬೋದು, ಕೆಲವು ಸರಿ ಸಿಗದೇನೂ ಇರ್ಬೋದು. ಈ ಥರ ಒಂದು ಪರಿಸ್ಥಿತಿ ಇರ್ತದೆ. ಅದು ಒಂದು 3-4 ಡೇಸ್ಗೆ ಟ್ರ್ಯಾಕ್ ಮಾಡಿದ್ವಿ. ಸೊ ಇಟ್ ವಾಸ್ ಆಲ್ಸೋ ಪರ್ಮಿಷನ್ ಬಂದ್ಬಿಡ್ತು. ಪರ್ಮಿಷನ್ ತೊಗೊಂಡ್ವಿ. ಪರ್ಮಿಷನ್ 4 ಡೇಸ್ಗೆ ವಿ ಟುಕ್ ಇಟ್. ದಟ್ ವಾಸ್ ಅ ಸಿಮಿಲ್ಟೇನಿಯಸ್ ಪ್ರೋಸೆಸ್. ನಾನು ಇಲ್ಲಿಂದ ಬರೆದು ಕಳಿಸ್ತೀನಿ. ನಾನು ಕ್ಯಾಂಪು ಉಬ್ರಾಣಿ ಮಾಡ್ಕೊಂಬಿಟ್ಟು ಇಲ್ಲಿಂದ ಬರೆದು ಇದು ಮಾಡ್ತಿದ್ವಿ. ಅಲ್ಲಿಂದ ಒಂದು ಲೆಟ್ರ್ ಹೋಗೋದು, ಅಲ್ಲಿಂದ ಸಾಹೇಬ್ರಿಗೆ ನಾವು ಮಾತಾಡ್ತಿದ್ವಿ. ಸೊ ಆ ಸಂದರ್ಭದಲ್ಲಿ ಅವ್ರಿಗೆ ಪರ್ಮಿಷನ್ ಕೇಳಿ ದೆನ್ ಐ ಡಿ ನಾಟ್ ಗೆಟ್ ಇಟ್ ಈಸಿಲಿ. ಈ ಸಂದರ್ಭದಲ್ಲಿ ಹೇಳಬೇಕು, ಟು ಗೆಟ್ ಪರ್ಮಿಷನ್ ಐ ಹ್ಯಾಡ್ ಟು 3-4 ಡೇಸ್ ಆಯಿತು. ಅಷ್ಟರಲ್ಲಿ ಆನೇನೂ ಸಿಕ್ತು. ನಮ್ಮ ಪ್ರೋಸೆಸ್ ಇಲ್ಲಿ ನಡೀತಾ ಇತ್ತು ಹುಡ್ಕೋದನ್ನು. ಬಟ್ ಅಷ್ಟರಲ್ಲಿ ನಮ್ಮ ಲಕ್ ವಿ ಗಾಟ್ ದ್ಯಾಟ್ ಎಲಿಫೆಂಟ್ ಆಲ್ಸೋ. ಬಟ್ ನಮಗೆ ಫಸ್ಟ್ ಆನೆ ಏನು ಹಿಡಿದ್ವಿ ಅಂಥ ಎಕ್ಸ್ಪೀರಿಯನ್ಸ್ ಸೆಕೆಂಡ್ ಆನೆಗೆ ಆಗಲಿಲ್ಲ. ಯಾಕೆ? ಬಿಕಾಸ್ ಇಟ್ ಡಿಡ್ ನಾಟ್ ಅಪೋಸ್. ನಮ್ಮ ಅಭಿಮನ್ಯು ಹೋಗ್ತಾನಲ್ಲ, ಅಭಿಮನ್ಯು ಇವೆಲ್ಲ ಆನೆ ಹೋದಾಗ ಅದು ಸ್ವಲ್ಪ ತಪ್ಪಿಸ್ಕೊಳಕ್ಕೆ ಹೋಗ್ತದೆ. ಇಟ್ ವಿಲ್ ನಾಟ್ ಕಮ್ ರೆಡಿಲಿ. ಯಾವುದು ಈ ಬಾಲಣ್ಣ? ಅದೇನು ಹೆಸರಿಟ್ಟಿದ್ದಾರೆ ಬಾಲಣ್ಣ, ಆ ಆನೆ ತಪ್ಪಿಸ್ಕೊಳ್ಳಿಕ್ಕೆ ಹೋಗ್ತದೆ. ತಪ್ಪಿಸ್ಕೊಳ್ಳಿಕ್ಕೆ ಹೋದಾಗ ಅದು ಒಂದು ನಿಯರ್ಲಿ 1 or 2 hours ಅಲ್ಲೋಯ್ತು, ಇಲ್ಲೋಯ್ತು, ಈಗ ಹೋಯ್ತು. ಆಮೇಲೆ ಒಂದು ಟ್ರ್ಯಾಂಕ್ಯುಲೈಸ್ ಆಯಿತು. ದಟ್ ಟ್ರ್ಯಾಂಕ್ಯುಲೈಸ್ ವಾಸ್ ನಾಟ್ ಸಕ್ಸಸ್ಫುಲ್. ದೆನ್ ಸೆಕೆಂಡ್ ಟ್ರ್ಯಾಂಕ್ಯುಲೈಸ್ ಆಗುತ್ತೆ. ಆಗ ಸ್ವಲ್ಪ ಅದಕ್ಕೂ ಇಮೊಬಲೈಸ್ ಆಗ್ತದೆ ಬಾಡಿ. ದೆನ್ ಅದನ್ನು ಸೇಮ್ ಮೆಥಡಾಲಜಿ ಯೂಸ್ ಮಾಡಿ ಅದನ್ನು ತಂದು ದೆನ್ ಅದನ್ನು ಕೂಡ ನಾವು ಇದು ಮಾಡಿಕೊಂಡು ಸಕ್ಕರೆ ಬೈಲ್ ಕ್ಯಾಂಪಿಗೆ ಕಳಿಸೋ ಅಷ್ಟೊತ್ತಿಗೆ ಬೈ 6-6:30 ಆಗಿರ್ತದೆ. ಕಳಿಸ್ತೀವಿ ಅದನ್ನು. ಈ ಎರಡೂ ಸಕ್ಕರೆ ಬೈಲ್ ಕ್ಯಾಂಪಲ್ಲಿ ಈಗ 29 ಆನೆ ಸಕ್ಕರೆ ಬೈಲ್ ಬಾಲಣ್ಣ ಒಂದು ಸಕ್ಸಸ್ಫುಲ್ ಒಳ್ಳೆ ಆನೆ ಆಯಿತು. ಆದರೆ ಕಿವಿ ಕಳ್ಕೊಳ್ತಂತೆ. ಅದು ಕಳ್ಕೊಳ್ತು ಅಂದರೆ ಅದೇನೋ ಸಮ್ ಇನ್ಫೆಕ್ಷನ್. ನಾನು ಮಾಧ್ಯಮದಲ್ಲಿ ಇತ್ತೀಚೆಗೆ ಅದು ಯಾವುದೋ ಒಂದು ದಸರಾಗೆ ಹೋಗಿತ್ತು, ಮಾಧ್ಯಮದಲ್ಲಿ ನೋಡಿದೆ. ಅದೇನೋ ಸಮ್ ಇನ್ಫೆಕ್ಷನ್ ಆಗಿತ್ತು. ದಟ್ ಇನ್ಫೆಕ್ಷನ್ ಐ ಥಿಂಕ್ ಮಸ್ಟ್ ಹ್ಯಾವ್ ಲೆಡ್ ಟು ಸಮ್ ಜನ ನೆಗ್ಲಿಜೆನ್ಸ್ ಅಂತಾರೆ, ಏನಂತಾರೆ. ಬಟ್ ವಾಟ್ ರಿಯಲಿ ಹ್ಯಾಪನ್ ನನಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ಎನಿವೇ ದಟ್ ಈಸ್ ಆಲ್ಸೋ ಎ ಗುಡ್ ಎಲಿಫ್ ಅಂತ ಹೇಳಿ ಇದು. ನಾನು ಆಫ್ಟರ್ ಹಿಡಿದು ಒಂದು 3 ವರ್ಷ ಆದಮೇಲೆ ಒಮ್ಮೆ ಹೋಗಿದ್ದೆ. ಹೋದಾಗ ಅಲ್ಲಿ ಇವೆರಡೂ ಆನೆ ಭಾಳ ಚೆನ್ನಾಗಿತ್ತು. ಬಟ್ ನಾಗಣ್ಣ ಬಾಲಣ್ಣ ನಿಮ್ಗೆ ಅಭಿಮನ್ಯು ಅಥವಾ ಅರ್ಜುನನ ಸಾಹಸ ನೋಡಿದ್ದೆ? ಒಂದು ಆನೆ ನಮ್ಮ ಹುಲಿ ಹಿಡಿಯೋದು. ನಿಮ್ಮ ಬಂಡೀಪುರ ನಾನು ಡೈರೆಕ್ಟರ್ ಆಗಿದ್ದಾಗ ಒಂದು ಹುಲಿ ಏನಾಯಿತು, ಇಟ್ ಹ್ಯಾಡ್ ಕಿಲ್ಡ್ ಎ ಪರ್ಸನ್. 3 ಡೇಸ್ ಇಬ್ಬರು ಸತ್ತೋಗ್ಬಿಡು. ಎಲ್ಲಿ ನಮ್ಮ ಬಂಡೀಪುರ ಹೊರಹಂಚ. ಸೊ ಮೊದಲನೇದು ದೆನ್ ಎರಡನೇದು ಎರಡು ನನಗೇನು ಅನಿಸಿದ್ದಂದರೆ, ಒಂದು ಎತ್ತು ಹೊಡ್ಕೊಂಡು ಹೋಗ್ತಾ ಇದ್ದ. ಈಗ ಸುತ್ತಕೊಂಡು ಹೋದರೆ 12 ಕಿಲೋಮೀಟ್ರ್, ಕಾಡಲ್ಲಿ ಹೋಗ್ಬಿಟ್ರೆ ಅವನಿಗೆ 3 ಕಿಲೋಮೀಟ್ರ್. ಕಾಡನ್ನ ನೀವು ಸುತ್ತಕೊಂಡು ನೀವು ಹೋದರೆ ಮಂಗಳ ಎಲ್ಲ ದಾಟಿ ಹೋದರೆ ಅದು. ಬಟ್ ಇವ್ರು ಹೀಗೇನೆ ಕಾಡಲ್ಲೇ ಹೋಗ್ಬಿಡೋಣ, ಅಲ್ಲಿ ಒಂದು ಶಾರ್ಟ್ ಕಟ್ ಇದೆ, ಹಿಂದೆ ಎಲ್ಲ ಅವ್ರು ಹೋಗಿದ್ದಾರೆ. ಅಷ್ಟೊತ್ತಿಗೆ ಅದು ಅಟ್ಯಾಕ್ ಮಾಡಿದೆ, ನಮ್ಮ ಎತ್ತಿಗೆ ಅಟ್ಯಾಕ್ ಮಾಡಿ. ಎತ್ತುಗಳು ಭಾಳ ಜೋರಿದೆ. ಒಂದೊಂದು ಎತ್ತು ಈಗ ಐ ಥಿಂಕ್ 50,000 ಗಟ್ಟಲೆ, 50,000 1 ಲಕ್ಷ ಕಾಸ್ಟ್ ಆಗ್ಬೋದು, ಆ ಥರದ್ದು ಒಳ್ಳೆ ಎತ್ತುಗಳು. ಸೊ ಅದೇನಾಗಿದೆ, ಅದು ತಪ್ಸ್ಕೊಂಡ್ಬಿಟ್ಟಿದೆ ಎತ್ತುಗಳು. ಇವನು ಕೋಲ್ ತಗೊಂಡು ಹೊಡಿಯಕ್ಕೆ ಹೋಗ್ಬಿಟ್ಟು ಯಾವುದಕ್ಕೆ? ಹುಲಿಗೆ. ಹಿಂದೆ ಬರ್ತಾ ಇದ್ನಲ್ಲ, ನನ್ನ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಅದು. ಕಾಪಾಡಲಿಕ್ಕೋಸ್ಕರ ಜೋರಾಗಿ ಕೋಲ್ ತಗೊಂಡು ಹೊಡಿಯೋದು, ಅದು ಇದಾಗಿದೆ. ಇಟ್ ಹ್ಯಾಸ್ ಡ್ರ್ಯಾಗ್ಡ್ ಹಿಮ್. ಆಮೇಲೆ ಜುಗ್ಲರ್ ವೇನ್ ಪಂಚರ್ ಗೊತ್ತಲ್ಲ, ಒಂದು ಸರಿ ಹಿಂಗೆ ಹಾಕಿ ಹಿಂಗೆ ಮುರಿದು ಬಿಟ್ರೆ ಜುಗ್ಲರ್ ವೇನ್ ಹೊಟ್ಟೋಗ್ಬಿಡ್ತದೆ. ಸೊ ಪಂಕ್ಚರ್ ಆಯಿತು ಅಂದರೆ ಇವ್ರ ಬ್ಲಡ್ ಊಸಸ್. ಏನು ಮಾಡುತ್ತೆ ಸರ್ ಅದು ಜುಗ್ಲರ್ ವೇನಿಗೆ? ಅದು ಇಲ್ಲಿ ಹಿಡಿತದೆ, ಟ್ವಿಸ್ಟ್ ಮಾಡ್ತದೆ. ಟ್ವಿಸ್ಟ್ ಮಾಡಿದ ತಕ್ಷಣ ಈ ನಾವು ಸ್ವಲ್ಪ ಇದು ಮಾಡೋಕ್ಕೆ ಹೋಗ್ತೀವಲ್ಲ, ಅಥವಾ ಸೊ ಇಟ್ ಗೋಸ್ ಆನ್ ಡೆಪ್ತ್ ಹೋಗ್ತದೆ. ತಪ್ಪಿಸ್ಕೊಳ್ಳಿಕ್ಕೆ ಹೋಗ್ತೀವಿ. ಅದಿನ್ನು ಮೇನ್ ಬ್ಲಡ್ ವೆಸಲ್ಸ್ ಪಂಕ್ಚರ್ ಆಯ್ತಲ್ಲ, ಇಮಿಡಿಯೇಟ್ಲಿ ದ ಬ್ಲಡ್ ಪ್ರೆಷರ್ ಡ್ರಾಪ್ಸ್ ಆ್ಯಂಡ್ ಈಸಿ ಟು ಒಳ್ಳೆ ಕತ್ತು ಮುರಿಯೋದು ಅಂತ ಹೇಳ್ತಾರೆ. ನಾವು ಮುರಿದಾಕ್ತದೆ, ಎಳ್ಕೊಂಡು ಹೋಗ್ತೀವಿ. ಬಟ್ ಆ ಬ್ಲಡ್ಡನ್ನು ಎಳೆಯುತ್ತಾ ಸರ್ ಅದು? ಇಲ್ಲ ಪಕ್ಕ 100%. ಆ ನಂತರ ಎಳ್ಕೊಂಡು ಹೋದ ನಂತರ ಮನುಷ್ಯನ ಮಾಂಸನ ಸೇವಿಸುತ್ತೆ ಅದು? ಸಾಧ್ಯತೆ ಇದೆ, ಸೇವಿಸಲ್ಲ ಅಂತ ನಾನು ಹೇಳಲ್ಲ, ಸಾಧ್ಯತೆ ಇದೆ. ಬಟ್ ಅದೇನಾಗುತ್ತೆ, ಹಿಂಗೆ ಹೇಳ್ಕೊಂಡು ಹೋಗ್ತಾ ಅಲ್ಲಿ ಏನೋ ಒಂದು ಸ್ವಲ್ಪ ಬ್ಲಡ್ ಇದೆ, ಸ್ವಲ್ಪ ನೆಕ್ಕೋ ಸಾಧ್ಯತೆ ಇದೆ. ಬಟ್ ಇಟ್ ಇಸ್ ನಾಟ್ ಎ ಮ್ಯಾನ್ ಈಟರ್. ಫಸ್ಟ್ ಸಿಕ್ತಲ್ಲ ಒಂದು ಪ್ರಾಣಿ, ಹೇಳ್ಕೊಂಡು ಹೋಯ್ತು. ಇಟ್ ಈಸ್ ಹೌ ಡು ಯು ಕ್ಲಾಸಿಫೈ ಅನ್ ಅನಿಮಲ್ ಆಸ್ ಅ ಮ್ಯಾನ್ ಈಟರ್? ಇಫ್ ಇಟ್ ಗೋಸ್ ಆನ್ ಅಟ್ಯಾಕಿಂಗ್ ಪೀಪಲ್,
ಅದು ಹ್ಯೂಮನ್ ಅಟ್ಯಾಕ್ ಮಾಡಿದ್ರೆ ಅದನ್ನು ನಾವು ಮ್ಯಾನಿಟರ್ ಅಂತ ಹೇಳಿ. ಹಂಗೇನಿಲ್ಲ, ಇಟ್ ಇಸ್ ಬೈ ಚಾನ್ಸ್. ಬಟ್ ಅನ್ಫಾರ್ಚುನೇಟ್ಲಿ ದರ್ ವರ್ 2 such incidents. It was a wonderful tiger. The tiger is still there. It is being used for breeding purpose. ದ ಬೆಸ್ಟ್ ಟೈಗರ್ ಅಂತ, ಜೀನ್ ಪೂಲ್ ಭಾಳ ಚೆನ್ನಾಗಿದೆ ಅಂತ, ಈಗಲೂ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಏನಾಗುತ್ತೆ, ನೀವು ಜುಗ್ಲಾರ್ ವೇನ್ ವ್ಯಕ್ತಿ ಹೇಳ್ತಿದ್ರ, ಏನಾಗುತ್ತೆ ಅಲ್ಲ ಅಲ್ಲಿಗೆ ಹೋಯ್ತಲ್ಲ, ಪ್ರಾಣ ಹೋಯ್ತು ಆತಂದು, ಪ್ರಾಣ ಹೋಯ್ತು, ಹೇಳ್ಕೊಂಡು ಹೋಯ್ತು ಸ್ವಲ್ಪ ದೂರ, ಬಾಡಿ ಸಿಕ್ಕಲಿಲ್ಲ. ಇವನು ಎತ್ತುಗಳೇನಿದ್ವು ಅದು ಆ ಕಡೆ ಹೋಗೋ ಬದಲು ಅವ್ನ ಮನೆ ಹತ್ರ ಹೋಗಿ ನಿಂತು, ಎಲ್ಲಿ ಹೊಡ್ಕೊಂಬಂದಿದ್ನ ಅವ್ನ ಮನೆ ಅಲ್ಲಿಗೆ ಹೋಗಿ ನಿಂತು. ಸಂಜೆ ಎತ್ತುಗಳು ಬರ್ತವೆ, ಇವನು ಇಲ್ವಲ್ಲ, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದ ಅವ್ರ ನೆಂಟರ ಮನೆಗೆ, ಬಂದಲ್ಲ ಇದು ಅಂತೇಳಿ ಅಲ್ಲಿ ಜನ ಎಲ್ಲ ದೇ ಸ್ಟಾರ್ಟೆಡ್ ಸರ್ಚಿಂಗ್. ಸೊ ಯು ನೋ ದಟ್ ಈವ್ನಿಂಗ್ ನೈಟ್ ಏನು ಸರ್ಚ್ ಮಾಡೋಕ್ಕೆ ಅಷ್ಟಾಗಿಲ್ಲ. ಮಾರ್ನಿಂಗ್ ವಿ ಗಾಟ್ ಹಿಸ್ ಬಾಡಿ. ಸೊ ಬಾಡಿ ಸಿಕ್ಕ ಮೇಲೆ ಊಟಿ ರೋಡೆಲ್ಲ ಬಂದ್, ಅದಿರೋದೇ ಒಂದು ರೋಡು, ಊಟಿ ಟು ಮೈಸೂರು ಬಂದ್. ಆ ಟೈಮಲ್ಲಿ ಯು ನೋ ದ ಮಾಬ್ ಮೆಂಟಾಲಿಟಿ ಆಲ್ಸೋ. ಆಮೇಲೆ ನೋವಿರುತ್ತೆ, ಈಗ ನಿಮ್ದು ಏನು ರೋಲಲ್ಲಿ ಆಸ್ ಎನ್ ಅಧಿಕಾರಿ ಆದವ್ರು ಏನು ರೋಲು. ಸೊ ವಿ ಹ್ಯಾವ್ ಟು ಗೋ ದೇರ್, ದೇ ವಿಲ್ ಬಿ ಅಬ್ಯೂಸಿಂಗ್, ದೇ ವಿಲ್ ಬಿ ಸೈಸಿಂಗ್, ಸೋ ಮೆನಿ. ಅಷ್ಟೊತ್ತಿಗೆ ಶಾಸಕರು ಬಂದರು. ಐ ಶುಡ್ ರಿಮೆಂಬರ್, ಈ ಹೊತ್ತಿನಲ್ಲಿ ಶಾಸಕರು, ಆಗ ನಾನು ಬಂಡೀಪುರ ಡೈರೆಕ್ಟರ್ ಇದ್ದೆ. ಈ ಕೇಮ್ ಆ್ಯಂಡ್ ಈ ಜನಗಳ ಜೊತೆ ಅವ್ರಿಗೆ ಸಂಪರ್ಕ ಚೆನ್ನಾಗಿತ್ತು. ಸೊ ಅವರು ಬಂದು ಸಮಾಧಾನ ಮಾಡಿದ್ರು, ಸಮಾಧಾನ ಪಡಿಸಿದ್ರು ಪೊಲೀಸರು. ಸೊ ಅಲ್ಲಿ ನಾವು ಆದಷ್ಟು ಸೈಲೆಂಟಾಗೇ ಇದ್ವಿ. ಇನ್ನೇನು ನೆಕ್ಸ್ಟ್ ಏನು ಮಾಡ್ತೀರಾ, ಆದಷ್ಟು ಬೇಗ ಹುಲಿ ಹಿಡಿಬೇಕು ಅಂತ ಕಾರ್ಯ. ಸೇಮ್ ಪ್ರೋಸೆಸ್. ನಾನು ಇಲ್ಲಿ ನನಗೇನು ಅನುಭವ ಇತ್ತು, ಐ ಗಾಟ್ ಆಲ್ ದ ಎಲಿಫೆಂಟ್. ಒನ್ಸ್ ಅಗೇನ್ ಐ ಇನ್ಸಿಸ್ಟೆಡ್ ಆನ್ ಅಭಿಮನ್ಯು. ಬಿಕಾಸ್ ನನಗೇನೋ ಒಂದು ಸೈಕಲಾಜಿಕಲ್ ಫೀಲಿಂಗ್, ಅಭಿಮನ್ಯು, ಬಿಕಾಸ್ ಡಾಕ್ಟರ್ಸ್ ಹಿಂದೇಟ್ ಹಾಕ್ತಾರೆ, ಹಿಡಿಯೋದು ನಾನಲ್ಲ ಡಾಕ್ಟರ್ಸ್, ಬಟ್ ಐ ಆಮ್ ಓನ್ಲಿ ಪುಷಿಂಗ್ ದ ಟೀಮ್, ಮೇಕಿಂಗ್ ಎ ಟೀಮ್ ಆ್ಯಂಡ್ ಆರ್ಗನೈಸಿಂಗ್ ಇಟ್. ಡಾಕ್ಟರ್ಸ್ ಹಿಂದೇಟ್ ಹಾಕ್ತಾರೆ ಅಂತೇಳಿ ಅಭಿಮನ್ಯು, ದರ್ ವಾಸ್ ಸಮ್ ರಿಲಕ್ಟೆನ್ಸ್. ಆವಾಗ ಅಭಿಮನ್ಯು ವಾಸ್ ಸೊ ಸ್ವಲ್ಪ 1 or 2 days ಲೇಟ್ ಆಗಂಗೆ ಸಂದರ್ಭ ಆಯ್ತು. ಆ ಸಂದರ್ಭ ಬಂದರು. ಬಟ್ ಜನ ಎಲ್ಲ ಕ್ರಿಟಿಸೈಸ್ ಮಾಡೋರು, ಅರೆ ನೀವು ಬರೀ ನಾಟಕ ಆಡ್ತೀರಾ, ನೀವು ಬರೀ ಹುಲಿ ಹಿಡಿತೀನಿ ಅಂತೀರಾ, ಸುಮ್ಮನೆ ಓಡಾಡ್ತಿದ್ದೀರಾ. ಸುಮಾರು ಒಂದು 100 ಜನ ಸಿಬ್ಬಂದಿ, ನಮ್ಮವ್ರು 70 ಜನ ಸಿಬ್ಬಂದಿ ಓಡಾಡ್ತಿರೋದು ಆ ಕಡೆಯಿಂದ ಈ ಕಡೆ, ಕ್ಯಾಂಪ್ಗಳು ಮಾಡೋದು, ಟ್ರ್ಯಾಕ್ ಮಾಡೋದು. ದೆನ್ ಇದೇ ಪ್ರೋಸೆಸ್ ನಡೀತಾ ಇತ್ತು. ಪಬ್ಲಿಕ್ ಫೆಲ್ಟ್ ದಟ್ ಇವ್ರು ಸುಮ್ಮನೆ ಏನೋ ಮಾಡ್ತಾ ಇದ್ದಾರೆ, ಹಿಡಿಯೋಕ್ಕಾಗಲ್ಲ ಇವ್ರ ಕೈಲಿ. DC ಆಲ್ಸೋ ಕೇಮ್ ಆ ಸ್ಪಾಟ್ಗೆ, ಚಾಮರಾಜನಗರ DC ಕ್ಯಾಂಪ್. ನಾವೊಂದು ಮೇಕ್ ಶಿಫ್ಟ್ ಕ್ಯಾಂಪ್ ಮಾಡಿದ್ವಿ, ಒಂದು ಶಾಮಿಯಾನ ಹಾಕ್ಕೊಂಡು ಅಲ್ಲೇ ಕೂತ್ಬಿಟ್ಟಿದ್ವಿ ಸ್ಥಳದಲ್ಲಿ, ಒಂದು ಆಫೀಸ್ ಓಪನ್ ಮಾಡಿ. ಆಮೇಲೆ ನಮ್ಮ NTCN ಅವ್ರು ಇದ್ರು, ಆಮೇಲೆ NGOs, ಐ ಮೀನ್ ವಿ ನೀಡ್ ಸಮ್ ಪೀಪಲ್, ಪಂಚಾಯತ್ನವ್ರು ಒಬ್ರಿಬ್ರು ಇರಬೇಕು, NGOs ಎಲ್ಲರದು ಸಮ್ಮುಖ ಮಾಡಿ ಇದನ್ನೇ ಹುಲಿ ಹಿಡಿಬೇಕು. ಯಾವ ಹುಲಿ ಹಿಡಿಬೇಕು? ಇನ್ನೊಬ್ರು ರಾಜ್ಕುಮಾರ್ ಅಂತೇಳಿ ಒಬ್ರು NGO ಇದ್ದಾರೆ, ವಾಸ್ ವೈಲ್ಡ್ ಲೈಫ್ ನಾಲೆಡ್ಜ್ ಚೆನ್ನಾಗಿದೆ ಅವ್ರಿಗೆ, ನನ್ನ ಸ್ನೇಹಿತರು ಕೂಡ. ಅವ್ರಿಗೆ ಏನಾಯಿತು, ಅವರು ಕೂಡ ನೋಡಿ ಸರ್ ಹಿಂಗೆ ಮಾಡೋಣ, ಕ್ಯಾಮ್ರಾಸ್ ಇಟ್ಬಿಡೋಣ, ಇದು ಒಂದು ಏನಿತ್ತು ಕಿಲ್ಲಾಗಿತ್ತು ಅಲ್ಲಿಗೆ ಬರುತ್ತೆ ಪುನಃ, ಇದು ನೋಡೋಣ ಸರ್ ಅಂತ ಅಂದರು. ಇಟ್ಸ್ ಎ ಚಾನ್ಸ್. ಆಯಿತು. ಸಿ ವೆನ್ ವಿ ಆರ್ ಟ್ರೈಯಿಂಗ್ ಸೋ ಮೆನಿ ಥಿಂಗ್ಸ್, ಮೇಲೆ ಇದು ಮ್ಯಾನ್ ವಿತ್ ಸೋ ಮಚ್ ಆಫ್ ನಾಲೆಡ್ಜ್ ಆಫ್ ವೈಲ್ಡ್ ಲೈಫ್, ಇವನು ಹೇಳ್ತಾನೆ ಕೇಳಿ. ಸಿ ವಿ ಹ್ಯಾವ್ ಟು ಟೇಕ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಏನೇನು ಬರುತ್ತೆ ಎಲ್ಲ ತಗೋದು. ಬಟ್ ಹಿ ವಾಸ್ ವೆರಿ ವೆರಿ ಪಕ್ಕ. ಸೊ ಬಂತಲ್ಲ, ಅಲ್ಲಿ ಕ್ಯಾಮರಾಗಳು ಇಟ್ಟಿದ್ದೀವಿ, ಕ್ಯಾಮರಾ ಇಟ್ಟು ವಿತಿನ್ 1 or 2 hours ಬಂದೇ ಬಿಡ್ತದೆ. ಈ ಕ್ಯಾರೆಕ್ಟರ್ ಯಾಕಂತ ಕೇಳಿದ್ರೆ, ನೀವು ಒಂದು ಕಡೆ ಕೊಂದ್ರೆ ಮತ್ತೆ ಅದೇ ಜಾಗಕ್ಕೆ ಬರ್ತಂತ ಅಲ್ಲ. ದಿಸ್ ಕ್ಯಾರೆಕ್ಟರ್ ಏನಂತಂದ್ರೆ, ಅದು ಆ ಟೆರಿಟರಿ ಇರ್ತಕ್ಕಂಥ ಹುಲಿ, ಆ ಟೆರಿಟರಿ ಅಲ್ಲೇನೋ ಡೆಡ್ ಬಾಡಿ ಬಿಟ್ಟು ಹೋಗಿರುತ್ತೆ ಅಂತ ಹೇಳೋಣ. ಸೊ ನೋಡೋಣ, ದರ್ ಇಸ್ ಎ ಡೆಡ್ ಬಾಡಿ, ಅನ್ಡಿಸ್ಟರ್ಬ್ ಡೆಡ್ ಬಾಡಿ ಇದ್ರೆ. ಬಟ್ ಡಿಸ್ಟರ್ಬ್ ಆಗಿಬಿಟ್ಟಿತ್ತು, ಡೆಡ್ ಬಾಡಿ ತಗೊಂಡು ಹೋಗಿದ್ರಲ್ಲ ಅವರು, ಡೆಡ್ ಬಾಡಿ ತಗೊಂಡು ಆಗೋಗಿತ್ತು, ಹಾಗಾಗಿ ಡಿಸ್ಟರ್ಬ್ ಆಗಿತ್ತು. ಸೊ ಇಟ್ ಕೇಮ್ ದೇರ್. ಅದೇ ಥರ ಏನು ನಾವು ಕ್ಯಾಮರಾಗಳು ಇಟ್ವಿ, ಈಗ ನಾವು ಇಲ್ಲಿಂದ ನಮ್ಮ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ. ಈ ಪಟ್ಟೆಗಳಿರ್ತದೆ, ಅದನ್ನು ಕ್ಯಾಮರಾ ಬೋತ್ ಸೈಡ್ಸ್ ನಮಗೆ ಸ್ಟ್ರೈಪ್ಸ್ ಬೇಕು, ಆ ಸ್ಟ್ರೈಪ್ಸನ್ನು ಬೆಂಗಳೂರಿಗೆ ಕಳಿಸ್ಬೇಕು. ಆಲ್ ದಿಸ್ ಶುಡ್ ಬಿ ಡನ್ ವಿತಿನ್ ಮಿನಿಟ್ಸ್. ತಗೋಬೇಕು, ಇದು ಯಾವ ಹುಲಿ ಅಂತ ಹೇಳಬೇಕು. ಈಸ್ ಇಟ್ ದ ಸೇಮ್ ಟೈಗರ್ ವಿಚ್ ಆಸ್ ಅಲ್ಲಿ ಏನು ಕ್ಯಾಮರಾದಲ್ಲಿ ಬಿದ್ದಿತ್ತು, ಆ ಮನುಷ್ಯನ ಸಾಯಿಸುವಾಗ ಇಷ್ಟು ದಿವಸದಿಂದ ಟೆರಿಟರಿಯಲ್ಲಿ ಓಡಾಡ್ತಿತ್ತು, ಅದೇ ಟೈಗರ್ ಇದು. ಯಾವುದೋ ಟೈಗರ್ ಬಂದಿದೆ ಅಂತ ಹಿಡಿಲಿಕ್ಕಾಗಲ್ಲ, ಕನ್ಫರ್ಮ್ ಮಾಡೋದು. ದ ಟೈಗರ್ ವಿಚ್ ವಾಸ್ ದೇರ್ ಆನ್ ದ ಡೇ ಆಫ್ ದ ಕಿಲ್, ಅಲ್ಲಿ ಕ್ಯಾಮರಾ ಟ್ರ್ಯಾಪ್ ಏನಿತ್ತು, ಇಲ್ಲಿ ಏನು ನೀವು ಕ್ಯಾಮರಾ ಟ್ರ್ಯಾಪಲ್ಲಿ ತೋರಿಸ್ತು, ಇಟ್ ಇಸ್ ದ ಸೇಮ್ ಟೈಗರ್. ಹೇಗೆ ಪಟ್ಟೆ ಮೇಲೆ ಗೊತ್ತು? ಪ್ರತಿ ಟೈಗರ್ಗೂ ನಮಗೆ ಹೆಂಗೆ ಹೆಬ್ಬೆರಳು ಗುರುತು ಬೇರೆ ಇರ್ತದೋ ಮನುಷ್ಯನಿಗೆ, ಪ್ರತಿ ಟೈಗರ್ ಸ್ಟ್ರೈಪ್ಸು ಬೇರೆ ಇರ್ತದೆ. ಈಚ್ ಟೈಗರ್ ವಿಲ್ ಹ್ಯಾವ್ ಡಿಫ್ರೆಂಟ್ ಇದು ಪಟ್ಟಿ ಅಂದರೆ ಸ್ಟ್ರೈಪ್. ಸೊ ಬೋತ್ ದ ಸೈಡ್ಸ್ ನೋಡ್ತಾರೆ. ಅಲ್ಲೊಂದು ಆ್ಯಪ್ ಇದೆ, ಮ್ಯಾಚಿಂಗ್ ಕೊಡ್ತಾರೆ. ಇಫ್ ಐ ಆ್ಯಂಡ್ ಯು ಡೋಂಟ್ ಮ್ಯಾಚ್, ಇಟ್ ವಿಲ್ ನಾಟ್ ಮ್ಯಾಚ್. ಇಫ್ ಐ ಆ್ಯಂಡ್ ಯು ಮ್ಯಾಚ್, ವಿ ಆರ್ ಬೋತ್ ಸೇಮ್ ಅಂತ. ಓಕೆ, ಆ್ಯಪ್ ಇದೆ. ಇಡೀ ನಮ್ಮ ದೇಶದಲ್ಲೇ ಟೈಗರ್ ಸೆನ್ಸಸ್ ಮಾಡೋದು ಇದೇ ಬೇಸಿಸಲ್ಲೇ. ಇಂಥ ಟೈಗರ್ ಇದೆ ಟು ರೂಲ್ ಔಟ್ ದಿ ಅಪ್ಲಿಕೇಶನ್ ಆಫ್ ಟೈಗರ್ಸ್. ದಿಸ್ ಇಸ್ ದ ಆ್ಯಪ್ ಯೂಸ್ ಆ್ಯಂಡ್ ಭಾಳ ವೆರಿ ನೈಸ್. ನೀವು ಯಾವಾಗಾದ್ರು ಬೆಂಗಳೂರಿಗೆ ಹೋದಾಗ
ನಮ್ದೊಂದು ಸೆಲ್ ಇದೆ, ಟೈಗರ್ ಸೆಲ್. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರೆ ಇನ್ನೂ ಡೀಟೇಲ್ ಆಗಿ ಹೇಳ್ತಾರೆ ಅವರು. ಸೊ ಇದರಿಂದನೇ ಇಷ್ಟು ಹುಲಿಗಳಿದಾವಂತೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಹುಲಿ ಆಕಾರನೂ ಒಂದೇ, ಎಲ್ಲ ಒಂದೇ ಇರುತ್ತೆ. ಎಲ್ಲ ಒಂದೇ, ಇದು ಹಂಗೆ ಕಾಣುತ್ತೆ, ಅದು ಹಂಗೆ ಕಾಣುತ್ತೆ, ಅದು ಪಟ್ಟೆ ಇದೆ, ಇದಕ್ಕೂ ಪಟ್ಟೆ ಇದೆ. ಸೊ ಫಾರ್ ಎ ಕಾಮನ್ ಮ್ಯಾನ್, ಹಿಂದೆ ನಾವು ಏನು ಸ್ಟಡಿ ಮಾಡ್ತಾ ಇದ್ವಿ ಸೆನ್ಸಸ್ ಮಾಡ್ಬೇಕಾದ್ರೆ, ಇಂಡೈರೆಕ್ಟ್ ಸೆನ್ಸಸ್ ವಾಸ್ ಮೋರ್. ನಾವು ಹೇಳ್ಬಿಡ್ತಾ ಇದ್ವಿ ಅಂದಾಜು ಇಷ್ಟಿದೆ ಅಂತ ಹೇಳ್ತೀವಿ. ಈಗ ಹಂಗಲ್ಲ, ನಿಖರವಾಗಿ ಹೇಳ್ಬೋದು. ಅವತ್ತು ಗೊತ್ತಾಗುತ್ತೆ ಇದೇ ಹುಲಿ ಅಂತ. ಮುಂದೆ ಏನು ಹೋಗಿ ಮುಂದೆ ಹಿಡಿಬೇಕಲ್ಲ ಅದನ್ನ. ಸೇಮ್ ಪ್ರೊಸೀಜರ್ ಇಸ್ ದೇ. ಈ ಥರ ಮಾಡಬೇಕು, ಇದು ಮಾಡಬೇಕು, ದೆನ್ ಇನ್ನೂ ಹೆಚ್ಚಿನ ಕ್ಯಾಮ್ರಾಗಳು ಹಾಕಬೇಕು. ಅದೇ ಹುಲಿ ಈಗ ನಾವು ಹಿಡಿದ ಮೇಲೂ ಕೂಡ ವಿ ಹ್ಯಾವ್ ಟು ಅಸರ್ಟೈನ್ ವೆದರ್ ವಿ ಹ್ಯಾವ್ ಕಾಟ್ ದ ಸೇಮ್ ಟೈಗರ್ ಆರ್ ನಾಟ್. ಇಟ್ ಇಸ್ ನಾಟ್ ಜಸ್ಟ್ ಬಿಕಾಸ್ ಒಂದೊಂದು ಸರಿ ಏನಾಗುತ್ತೆ, ಆ ಟೆರಿಟರಿನಲ್ಲಿ 2 ಟೈಗರ್ ಇದೆ ಅಂತ ಇಟ್ಕೊಳ್ಳಿ, ನೀವು ಅದನ್ನ ಹಿಡಿಯೋಕೆ ಹೋಗಿ ಇದನ್ನ ಹಿಡಿದ್ರೆ. ಸೊ ಟು ರೂಲ್ ಔಟ್ ದ್ಯಾಟ್ ವಿ ಗೋ ಫಾರ್ ಮೋರ್ ಅಥೆಂಟಿಸಿಟಿ. ಸೊ ಹಿಡಿದ ಕೂಡಲೇ ನಾವೇನು ಮಾಡ್ತೀವಿ, ನಮ್ಮ ಸಿಬ್ಬಂದಿ ಒಬ್ಬರು ಕ್ಯಾಮ್ರಾದಲ್ಲಿ ಫೋಟೋಸ್ ತೆಗೆದು 2 ಸೈಡು ಈ ವಿಲ್ ಸೆಂಡ್ ಇಟ್ ಟು ಇದು ಬೆಂಗಳೂರು ಟೈಗರ್ ಸೆಲ್. ಅವ್ರು ಕನ್ಫರ್ಮ್ ಮಾಡಿದ ನಂತರ ದೆನ್ ವಿ ವಿಲ್ ಥಿಂಕ್ ಆಫ್ ಟ್ರಾನ್ಸ್ಪೋರ್ಟಿಂಗ್ ಇಟ್, ನಾಟ್ ಇಮಿಡಿಯೇಟ್ಲಿ. ನಂತರ ಕಾರ್ಯಾಚರಣೆ ಆಗುತ್ತೆ ಸರ್ ಆ ಹುಲಿ? ಕಾರ್ಯಾಚರಣೆ ಆಗುತ್ತೆ. ಅದಕ್ಕೆ ನಿಮ್ಗೆ ಗೊತ್ತಲ್ಲ ಅಭಿಮನ್ಯು, ಒನ್ಸ್ ಅಗೇನ್ ಆ ಹುಲಿ ಲಂಟಾನ ಒಂದು ಆಲ್ಮೋಸ್ಟ್ ಒಂದು 10 feet 12 feet ಲಂಟಾನ ಇದೆ, ಅದ್ರ ಮೇಲೆ ಜಿಗಿತದೆ, ಅದ್ರ ಮೇಲೆ ಹಾರ್ತದೆ ಅದು. ಟು ಸಿ ಇದನ್ನ ನಾನೇನೋ ನೋಡಿ ಡಾಕ್ಟರ್ಸ್ ಇದ್ದಾರೆ, ಸ್ವಲ್ಪ ಸಪೋರ್ಟ್ ಕೊಡ್ತದೆ. ಸೊ ಇಮಿಡಿಯೇಟ್ಲಿ ಟ್ರ್ಯಾಂಕ್ಯುಲೈಸ್ ಮಾಡ್ತಾರೆ ಡಾಕ್ಟ್ರು. ಅವ್ರು ಟ್ರ್ಯಾಂಕ್ಯುಲೈಸ್ ಶಬ್ದ ಡಬ್ ಅಂತ ಕೇಳುತ್ತಲ್ವ, ನಾನು ಅಲ್ಲೇ ಇದ್ದೀನಿ, MLA ಅಲ್ಲೇ ಇದ್ದಾರೆ, ಹಂಡ್ರೆಡ್ಸ್ ಆಫ್ ಪೀಪಲ್ ಆರ್ ದೇರ್ ಸರೌಂಡಿಂಗ್. ಗುಡ್ಡದ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಹುಲಿ ಮಾತ್ರ ಹಾರೋದು ತಲೆ ಕಾಣ್ತದೆ, ಇದಿಲ್ಲ ಹಾರ್ತದೆ, ಕಾಣ್ತದೆ ತಲೆ. ನಮ್ಮ ಸ್ಪೈಟ್ ಆಫ್ 144 ಡಿಕ್ಲೇರ್ ಮಾಡಿದೆ, ತಹಸೀಲ್ದಾರ್ ಹಾಕಿದ್ದಾರೆ, ಪೊಲೀಸ್ ಇದ್ದಾರೆ. ಪೊಲೀಸು ಪಾಪ ಜನಗಳ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಎರಡನೇ ಫಸ್ಟ್ ಏನಾಯಿತು, ಟ್ರ್ಯಾಂಕ್ಯುಲೈಸ್ ಆಯಿತು. ನನಗೆ ಯಾರೋ ಫೋನ್ ಮಾಡ್ತಾರೆ, ಸರ್ ಕಂಗ್ರ್ಯಾಚುಲೇಷನ್ಸ್ ಹುಲಿ ಟ್ರ್ಯಾಂಕ್ಯುಲೈಸ್ ಆಯ್ತು ಅಂತ. ಆಗಿಲ್ಲ, ಬಿದ್ದೇ ಇಲ್ಲ. ದ TV ಇಸ್ ನಮ್ಮ PCCF ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಅವರು ಕಂಗ್ರ್ಯಾಚುಲೇಷನ್ ಬಚ್ಚಂದ್ರೆ ಹಿಂಗೆ ಆಗ್ಬಿಟ್ಟಿದೆಯಲ್ಲ, ಗುಡ್ ಅಂತ ಹೇಳ್ತಾ ಇದ್ದಾರೆ. ನಮಗೆ ಇಲ್ಲ ಸರ್ ಅದು ಹಿಂಗಾಗಿದೆ, ದಿಸ್ ಇಸ್ ದ ಥಿಂಗ್ ಅಂತ. ಹೌದಾ, ಅದನ್ನು ಏನು TV ಯಲ್ಲೆಲ್ಲ ಇದು ಬರ್ತಾ ಇದೆಯಲ್ಲ ಫ್ಲ್ಯಾಶ್, ನೋ ಸರ್ ಅಂತೇಳಿ. ಫಾರ್ಚುನೇಟ್ಲಿ ಈ ನ್ಯೂಸ್ ಬಂದಿದ್ದು ಅರೌಂಡ್ 2:05 ಇರಬೇಕು. 2:35ಗೆ ಇದೆಲ್ಲ ಎಲ್ಲಿ ನಡೆದಿದೆ ಸರ್ ಈ ಕಾರ್ಯಾಚರಣೆ? ಎಲ್ಲ ಕಾಡಲ್ಲೇ. ಎಲ್ಲ ಯಾವ ಕಾಡು? ನಮ್ಮ ಬಂಡೀಪುರದ ಅಂಚಿನಲ್ಲಿ ಇರ್ತಕ್ಕಂಥ ಮಂಗಳಲ್ಲಿ ಏನಾಗಿದೆ, ಒಂದು ರಿಸಾರ್ಟ್ ಇದೆ. ಸ್ವಲ್ಪ ಅವ್ರು ಏನು ಮಾಡಿದ್ದಾರೆ, ಓನ್ಲಿ ಪಾರ್ಟ್ಲಿ ದೇ ಆರ್ ಯೂಸ್ಡ್, ಅದರ್ ಥಿಂಗ್ ಹಂಗೆ ಬಿಟ್ಟಿದ್ದಾರೆ, ಯೂಸೇ ಮಾಡಿಲ್ಲ. ಇಟ್ ಇಸ್ ಮರ್ಜ್ಡ್ ವಿತ್ ಆಸ್ ಅ ಫಾರೆಸ್ಟ್ ಅಂತ, ಅದೇ ಥರ ಕಾಣ್ತದೆ. ಸೊ ಅಲ್ಲಿ ಲಂಟಾನ ಉದ್ದಕ್ಕೂ ಬೆಳ್ಕೊಂಡ್ಬಿಟ್ಟಿದೆ. ಸೊ ಆ ಲಂಟಾನದಲ್ಲಿ ಇದು ಸೇರ್ಕೊಂಡು ಫಾರ್ಚುನೇಟ್ಲಿ ಅವತ್ತು ರಾತ್ರಿ ಟ್ರ್ಯಾಕಿಂಗ್ ಮಾಡುತ್ತೆ. ಏನು ನಾಲೆಜ್ ಯೂಸ್ ಮಾಡಿ ಫುಟ್ ಪ್ರಿಂಟ್ಸ್ ಅವರು ಮಾಡೋದು. ಅವತ್ತು ಏನಾಗಿತ್ತು, ಒಂದು ಆಮೇಲೆ ಸ್ಮೆಲ್ಲು ಏನು ಗೊತ್ತಿಲ್ಲ, ಬರೀ ಫುಟ್ ಪ್ರಿಂಟ್ಸ್. ಮರ ಹತ್ಬಿಡ್ತಾನ ಅವನು. ಮರ ಹತ್ಬಿಟ್ಟು ಬಿಫೋರ್ ಎಕ್ಸಾಕ್ಟ್ಲಿ ಹೌ ದೇ ಟ್ರ್ಯಾಕ್ ಅಂತ ನಾವು ನಿಮ್ಮಂಗೆ ಕೇಳಿದ್ವಿ. ಬಟ್ ಮರ ಹತ್ಬಿಟ್ಟು ನೋಡಿ ಸರ್ ಅಲ್ಲಿದೆ ಅಂತ ಈ ಥರ ಒಂದು ಮರ ಹತ್ತಾರೆ ಅವರು. ಮರ ಹತ್ಬಿಟ್ಟು ಸರ್ ಇಲ್ಲಿದೆ ಮತ್ತು ಸೈನು ಅವ್ರಿಗೆ ಅರ್ಥ ಆಗಬೇಕು, ಡಾಕ್ಟ್ರಿಗೆ ಅರ್ಥ ಆಗಬೇಕು, ಮಾವುತ್ರಿಗೆ ಅರ್ಥ ಆಗಬೇಕು, ಅಷ್ಟೇ. ನಮಗೆಲ್ಲ ಅರ್ಥ ಆಗಲ್ಲ ಅದು. ಸೈನು ಕೈಯಲ್ಲಿ ಹಿಂಗೆ ಹೇಳ್ತಾನೆ ಅವನು. ಅದಾಯಿತು. ದೆನ್ ಅವತ್ತು ಮಳೆ ಬಿದ್ದಿತ್ತು ಹಿಂದಿನ ರಾತ್ರಿ. ವೆರಿ ಕ್ಲಿಯರ್ಲಿ ಫುಟ್ ಪ್ರಿಂಟ್ಸ್ ವೆರ್ ವಿಸಿಬಲ್. ಅಂದರೆ ವಿ ಕುಡ್ ಸಿ, ಇಲ್ಲೋಗಿರ್ಬೋದು ಅಂತ ನಾವು ಅಟ್ಲೀಸ್ಟ್ ಬೈ ಇಂಡೈರೆಕ್ಟ್ ಸೈನ್ಸ್ ವಿ ಕುಡ್ ಸಿ. ಅವರು 4 ಜನ ಆ ಕಡೆ ಈ ಕಡೆ ಹೋಗಿ ಕೂತ್ಕೋತಾರೆ. ಬಿಳಿಗಿರಿ ರಂಗನ ಬೆಟ್ಟದಿಂದ ಬಂದಿದ್ರು. 4 ಮರ ಹತ್ತುತ್ತಾರೆ. ಒಂದು 1/2 hour ಆಗುತ್ತೆ, 1 hour ಆಗುತ್ತೆ. ದೇ ಸೆನ್ಸ್ ಇಟ್, ಇಲ್ಲಿದೆ ಟೈಗರ್ ಅಂತ.